ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇವತ್ತಿನ ತರಗತಿಗೆ ನಿಮಗೆ ತುಂಬು ಹೃದಯದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಇವತ್ತು ನಾವು ವ್ಯಾಕರಣದ ಒಂದು ತರಗತಿಯನ್ನ ಮಾಡೋಣ. ಏನಪ್ಪಾ ಅದು ಅಂತ ಹೇಳಿದ್ರೆ ಕ್ರಿಯಾಪದಗಳು. ಕೇಳಿದೀರಾ ಮಕ್ಕಳೇ? ಕ್ರಿಯಾಪದಗಳು ಅಂತ ಹೇಳಿ. ಹಾಗಿದ್ರೆ ಇಂದಿನ ತರಗತಿಯ ಕಲಿಕಾಂಶಗಳನ್ನ ನೋಡೋಣ ಬನ್ನಿ ಮಕ್ಕಳೇ. ಏನಪ್ಪಾ ಕಲಿಕಾಂಶಗಳು ಅಂತ ಹೇಳಿದ್ರೆ ಫಸ್ಟ್ ನಾವು ಕ್ರಿಯಾಪದಗಳನ್ನ ನೋಡೋಣ, ಕ್ರಿಯಾಪದದ ಪ್ರಕಾರಗಳನ್ನ ನೋಡೋಣ, ಆಮೇಲೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡೋಣ. ಮಕ್ಕಳೇ, ಈಗ ನಾವು ಕ್ರಿಯಾಪದಗಳನ್ನ ನೋಡೋಣ. ಕ್ರಿಯಾಪದಗಳು ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಏನಾದ್ರೂ ಕ್ವಶನ್ ಬರ್ತಾ ಇದೆಯಾ? ಓಕೆ, ಇಲ್ಲಿ ನೋಡಿ, ಮೂರು ವಾಕ್ಯಗಳಿದೆ. ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ, ತಂದೆಯು ಕೆಲಸವನ್ನು ಮಾಡಿದನು, ದೇವರು ಒಳ್ಳೆಯದನ್ನು ಮಾಡಲಿ, ಅಣ್ಣ ಊಟವನ್ನು ಮಾಡುವನು ಅಂತ ಹೇಳಿ 4 ವಾಕ್ಯಗಳಿದೆ. ಹೌದಾ ಮಕ್ಕಳೇ? ಗಮನಿಸಿದ್ರ ಈ ವಾಕ್ಯಗಳನ್ನ? ಈ ವಾಕ್ಯದಲ್ಲಿ ಏನಿದೆ ಅಂತ ಗೊತ್ತಾಯ್ತಾ ನಿಮ್ಗೆ? ನೋಡಿ, ತಂದೆ ಒಂದಿದ್ಯಾ ಪಾರ್ಟ್, ಕೆಲಸವನ್ನು ಇದೆಯಾ, ಮಾಡಿದನು ಅಂತ ಇದೆ. ಹಾಗಿದ್ರೆ ಇಲ್ಲಿ ನೋಡಿ, ತಾಯಿ, ಹೌದಾ, ತಾಯಿಯು, ಹೌದಾ, ಅಡಿಗೆಯನ್ನು ಮಾಡುತ್ತಾಳೆ. ಇಲ್ಲಿ ನೋಡಿ, ಅಣ್ಣ ಊಟವನ್ನು ಮಾಡುವನು, ಹೌದಾ, ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಇದೆ. ಹೌದಾ? ಈ ವಾಕ್ಯದಲ್ಲಿ ಮೂರು ಭಾಗಗಳಿದೆ. ಹೌದಾ? ಹಾಗಿದ್ರೆ ಇದನ್ನೇನಂತ ಹೇಳ್ತೀವಿ ಅಂದ್ರೆ ಕರ್ತೃ ಅಂತ ಹೇಳ್ತೀವಿ. ಇದನ್ನೇನಂತ ಹೇಳ್ತೀವಿ ಅಂದ್ರೆ ಕರ್ಮ ಅಂತ ಹೇಳ್ತೀವಿ. ಇದನ್ನ ಕರ್ಮ ಅಂದ್ರೆ ಕೆಲಸ. ಇದು ಕ್ರಿಯಾಪದ ಅಂದ್ರೆ ನಾವು ಏನ್ ಮಾಡಿದೀವಿ ಅಂತ ಹೇಳೋದನ್ನ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಕರ್ತೃ, ಕರ್ಮ, ಕ್ರಿಯಾಪದ. ಇಲ್ಲೂ ಹಾಗೆ ತಂದೆ ಕರ್ತೃ, ಕೆಲಸ ಏನಾಗುತ್ತೆ ಕರ್ಮ, ಮಾಡಿದನು ಕ್ರಿಯಾಪದ. ಹೀಗಿದ್ರೆ ಮಾಡಿದನು, ನೋಡಿದನು ಅಂತ ಹೇಳಿ ಬರುತ್ತಲ್ವಾ, ಕ್ರಿಯೆಯನ್ನ ಸೂಚಿಸುವಂತ. ಕ್ರಿಯೆ ಅಂತಂದ್ರೆ ನಾವೇನಾದ್ರೂ ಕೆಲಸ ಮಾಡಿದ್ರೆ ಕ್ರಿಯೆ ಇರುತ್ತಲ್ವಾ, ಕ್ರಿಯೆಯನ್ನ ಸೂಚಿಸುವಂತ ಪದಗಳನ್ನ ನಾವೇನಂತ ಹೇಳ್ತೀವಿ? ಕ್ರಿಯಾಪದಗಳು ಅಂತ ಹೇಳ್ತೀವಿ. ಹೌದಾ ಮಕ್ಕಳೇ? ಕ್ರಿಯೆಯನ್ನ ಸೂಚಿಸುವಂತ ಪದಗಳನ್ನ ನಾವೇನಂತ ಹೇಳ್ತೀವಿ? ಕ್ರಿಯಾಪದಗಳು ಅಂತ ಹೇಳ್ತೀವಿ. ಬನ್ನಿ ಮಕ್ಕಳೇ, ಹಾಗಿದ್ರೆ ನಾವು ಕ್ರಿಯಾಪದಗಳಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಈಗ ಮಾಡಿದನು, ಆಡಿದನು, ನೋಡಿದನು ಅಂತ ಎಲ್ಲ ಇತ್ತಲ್ವಾ, ಅವಾಗ ಕೆಲಸ ಅಂತ ಬಂತು. ಕೆಲಸ ಅನ್ನೋದೇನಂತ ಹೇಳಿದೆ ನಾನು? ಕರ್ಮ ಅಂತ ಹೇಳಿದೆ. ಹೌದಾ? ಕರ್ಮ ಅಂದ್ರೆ ಯಾವ್ದ್ರಿಂದ? ಕರ್ತೃ ಅಂತಂದ್ರೆ ಯಾರು ಮಾಡಿದ್ರು ಕೆಲಸ, ಕರ್ಮ. ಮಾಡಿದನು, ನೋಡಿದನು ಅನ್ನೋದನ್ನ ಕ್ರಿಯೆಯನ್ನ ಸೂಚಿಸುವಂತ ಪದವನ್ನ ಕ್ರಿಯಾಪದ ಅಂತ ಹೇಳಿದ್ವಿ. ಈ ಕ್ರಿಯಾಪದದ ಮೂಲ ರೂಪವನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಧಾತು ಅಂತ ಹೇಳ್ತೀವಿ. ಏನಪ್ಪಾ ಧಾತು ಅಂದ್ರೆ ಅಂತಂದ್ರೆ, ಈಗ ಕೆಲಸ ಏನಾಗಿದೆ, ಮಾಡಿದನು ಅಂತ ಬಂತು, ತಿಂದನು ಅಂತ ಬರುತ್ತೆ, ತಿನ್ನುತ್ತಾಳೆ, ತಿನ್ನುತ್ತಾನೆ, ಓಡಿದನು ಈಗ ಬಂದಾಗ ಓಡು, ತಿನ್ನು ಅನ್ನೋದೇನು ಮೂಲ ರೂಪ. ಅದಕ್ಕೆ ದನು, ಇಸು ಇವೆಲ್ಲ ಸೇರುತ್ತೆ. ಅದಕ್ಕೆ ನಾವು ಕ್ರಿಯಾಪದದ ಮೂಲ ರೂಪವನ್ನ ನಾವೇನಂತ ಹೇಳ್ತೀವಿ? ಧಾತು ಅಂತ ಹೇಳ್ತೀವಿ. ಕ್ರಿಯೆಯನ್ನ ಏನ್ ಮಾಡ್ತೀವಿ? ಕ್ರಿಯಾಪದಕ್ಕೆ ಅರ್ಥ ಕೊಡೋದು. ಕ್ರಿಯೆಗೆ ಏನಂದ್ರೆ ನಾವು ಮಾಡಿದ ಕೆಲಸಕ್ಕೆ ಅರ್ಥವನ್ನ ಕೊಡುವಂತದ್ದನ್ನ, ನಾವು ಪ್ರತ್ಯಯವನ್ನ ಇರುವಂತದ್ದನ್ನ ನಾವೇನಂತ ಹೇಳ್ತೀವಿ? ಕ್ರಿಯಾಪದ ಅಂತ ಹೇಳ್ತೀವಿ. ಈಗ ಮೂಲ ರೂಪದ ಕ್ರಿಯೆ ಏನ್ ಮಾಡ್ತೀವಿ ನಾವು? ಧಾತುವಿಗೆ ಕ್ರಿಯಾ ಪ್ರಕೃತಿಗಳು ಸೇರುತ್ತೆ. ಇಸು, ದನು, ತಾನೆ, ತಾಳೆ, ತದೆ, ಮಾಡಲಿ ಇವೆಲ್ಲ ಸೇರುತ್ತಲ್ವಾ, ಅವಾಗ ಕ್ರಿಯಾಪದ ಆಗುತ್ತೆ. ಸರಿನಾ ಮಕ್ಕಳೇ? ಕ್ರಿಯಾಪದದ ಮೂಲ ರೂಪವನ್ನ ಏನಂತ ಹೇಳ್ತೀವಿ? ಧಾತು ಅಂತ ಹೇಳ್ತೀವಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಈಗ ನಾವು ಧಾತುವನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 2 ವಿಧಗಳಾಗಿ ವಿಂಗಡಿಸ್ತೀವಿ. ಯಾವ್ದ್ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತು ಮತ್ತು ಮೂಲ ಧಾತು. ಮೂಲ ಧಾತು ಅಂದ್ರೆ ಈಗ್ಲೇ ಹೇಳ್ದೆ ನಿಮ್ಗೆ. ಈಗ ಮಾಡಿದನು, ತಿಂದನು, ಮಾಡಿಸು, ತಿನ್ನಿಸು, ಮಲಗಿಸು ಈ ತರ ಇದ್ದಾಗ ಮಲಗು, ತಿನ್ನು ಈ ತರ ಬರುತ್ತಲ್ವಾ, ತಿನ್ನು. ಮಕ್ಕಳೇ, ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮಾಡು, ತಿನ್ನು ಅಂತ ಹೇಳ್ತೀವಲ್ವಾ, ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ತಿನ್ನು, ಮಾಡು. ಓಕೆ, ಇವೆಲ್ಲ ಏನು ಅಂತ ಹೇಳಿದ್ರೆ ಮೂಲ ಧಾತುಗಳು ಅಂತ ಹೇಳ್ತೀವಿ. ಆದ್ರೆ ಅದಕ್ಕೇನೆ ಮಾಡಿಸು, ತಿನ್ನಿಸು, ಮಲಗಿಸು, ಓಡಿದನು ಈ ತರ ಎಲ್ಲ ಬಂದ್ರೆ ನಾವು ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತು. ಸಾಧಿತ ಅಂತಂದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ? ಪ್ರತ್ಯಯಗಳನ್ನ ಹಚ್ತೀವಿ. ಇಸು, ದನು ಇವೆಲ್ಲ ಇವಕ್ಕೆಲ್ಲ ಏನಂತ ಅಖ್ಯಾತ ಪ್ರತ್ಯಯಗಳು ಅಂತ ಹೇಳ್ತಾರೆ.
ಓಕೆ, ನಿಮ್ಗೆ ಅಷ್ಟೊಂದೇನು ಬೇಡ. ನೀವು ಧಾತು ಅಂತ ಇದ್ರೆ ಮೂಲ ರೂಪ ಮತ್ತೆ ಅದಕ್ಕೆ ಪ್ರತ್ಯಯ ಹಚ್ಚಿದ್ರೆ ಪ್ರತ್ಯಯ ಅಂತ ಧಾತು ಅಥವಾ ಸಾಧಿತ ಧಾತು ಅಂತ ತಿಳ್ಕೊಂಡ್ರೆ ಸಾಕು ಮಕ್ಕಳೇ. ಹಾಗಿದ್ರೆ ಈಗ ನಿಮ್ಗೆ ಏನಾಗುತ್ತೆ, ಧಾತುಗಳಲ್ಲಿ 2 ಪ್ರಕಾರಗಳು, ಒಂದು ಮೂಲ ಧಾತು, ಇನ್ನೊಂದು ಪ್ರತ್ಯಯ ಅಂತ ಧಾತು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗದಲ್ಲಿ ನೋಡೋಣ ನಾವು ಏನಾಗುತ್ತೆ ಅಂದ್ರೆ ಕ್ರಿಯಾಪದದಲ್ಲಿ ಮತ್ತೆ ಎಷ್ಟು ವಿಧಗಳಿದೆ ಅಂತ ಹೇಳಿ. ಈಗ ನಿಮ್ಗೆ ನಾನು ಸೆಂಟೆನ್ಸ್ ಅನ್ನ ಹೇಳಿದ್ದೆ, ವಾಕ್ಯವನ್ನ ಹೇಳಿದ್ದೆ. ಅವಾಗ ಏನ್ ಮಾಡಿದೆ, ಕರ್ತೃ ಕರ್ಮ ಕ್ರಿಯಾಪದ ಅಂತ ಹೇಳಿದ್ದೆ. ಹೌದಾ? ಕರ್ಮ ಅಂದ್ರೆ ಕೆಲಸ, ಕರ್ತೃ ಅಂದ್ರೆ ಯಾರು ಮಾಡ್ತಾರೆ ಅಂತ ಹೇಳಿ, ಆಮೇಲೆ ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ಪದ ಅಂತ ಹೇಳಿದ್ದೆ. ಹೌದಾ? ಇಷ್ಟು ನಿಮ್ಗೆ ಕ್ಲಿಯರ್ ಆಗಿದೆ. ಹಾಗಿದ್ರೆ ಇಲ್ಲಿ ಮತ್ತೆ ಕ್ರಿಯಾಪದದಲ್ಲಿ ನಾವು 2 ಭಾಗವನ್ನ ಮಾಡ್ತೀವಿ, ಒಂದು ಸಕರ್ಮಕ, ಇನ್ನೊಂದು ಅಕರ್ಮಕ. ನೋಡಿ, ಹೆಸರೇ ಸೂಚಿಸ್ತದೆ, ಸಕರ್ಮಕ ಅಂದ್ರೆ ಕರ್ಮ ಪದ ಸಹಿತವಾದದ್ದು, ಕರ್ಮ ಪದ ಇರುವಂತಹದ್ದು ಅಂತ ಹೇಳ್ತೀವಿ. ಕರ್ಮ ಪದ ಇರುವಂತ ವಾಕ್ಯವನ್ನ ನಾವೇನಂತ ಹೇಳ್ತೀವಿ, ಸಕರ್ಮಕ ಅಂತ ಹೇಳ್ತೀವಿ. ಅದೇ ಕರ್ಮ ಪದ ಇಲ್ಲದೆ ಇರುವಂತದನ್ನ ಅಕರ್ಮಕ ಅಂತ ಹೇಳ್ತೀವಿ. ಏನ್ ಮ್ಯಾಮ್ ಹೇಗೆ ಉದಾಹರಣೆ ಹೇಳ್ತೀರಾ ಅಂತ ಹೇಳಿದ್ರೆ, ನೀವು ನೋಡಿ, ಈಗ ನಾನು ರಾಮನು ಕಾಡಿಗೆ ಹೋದನು ಅಂತ ತಗೊಂಡೆ. ರಾಮ ಅನ್ನೋದು ಕರ್ತೃ, ಕಾಡು ಅನ್ನೋದು ಕರ್ಮ, ಹೋದನು ಅನ್ನೋದು ಕ್ರಿಯಾಪದ ಆಯ್ತು. ಹೌದಾ? ಆದ್ರೆ ಇಲ್ಲಿ ನಾವು ಕೆಲವೊಂದು ಪದಗಳೇನಾಗುತ್ತೆ, ಮಲಗಿಸು, ನೋಡು, ತಿನ್ನು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಗೆ ಏನು ಅಂತ ಬೇಡ, ಅವನು ತಿಂದನು ಸಾಕಲ್ವಾ? ಅವನು ತಿಂದನು, ಏನನ್ನು ತಿಂದನು ಅನ್ನೋದು ನಮ್ಗೆ ಪ್ರಶ್ನೆಯಾಗಿ ನಾವು ಆಮೇಲೆ ಮಾಡ್ಕೋಬಹುದು. ಆಮೇಲೆ ಅವನು ಮಲಗಿದನು, ಅವನು ಓಡಿದನು, ಇಷ್ಟೇ ಹೇಳ್ಬೋದಲ್ವಾ? ಅಲ್ಲಿ ಕರ್ಮ ಬೇಡ, ಕರ್ಮ ಇಲ್ಲದೆ ಇರುವಂತ ಅದಕ್ಕೆ ನಾವೇನಂತೀವಿ ಅಕರ್ಮಕ, ಕರ್ಮ ಪದ ರಹಿತವಾದದ್ದು. ರಹಿತ ಅಂದ್ರೆ ಇಲ್ಲದೆ ಇರೋದು, ಸಹಿತ ಅಂದ್ರೆ ಇರುವಂತದ್ದು, ರಹಿತ ಅಂದ್ರೆ ಇಲ್ಲದೆ ಇರುವಂತದ್ದು. ಕರ್ಮ ಪದ ಇರುವಂತಹ ಕ್ರಿಯಾಪದಗಳನ್ನ ಸಕರ್ಮಕ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಕರ್ಮ ಪದ ಇಲ್ಲದೆ ಇರುವುದನ್ನ ಅಕರ್ಮಕ ಕ್ರಿಯಾಪದಗಳು ಅಂತ ಹೇಳ್ತೀವಿ ಮಕ್ಕಳೇ. ಹಾಗಿದ್ರೆ ಒಂದ್ಸತಿ ಮತ್ತೆ ನೋಡೋಣ. ನಾವೇನ್ ಮಾಡಿದ್ವಿ, ಕ್ರಿಯೆಯನ್ನ ಸೂಚಿಸುವಂತಹದ ಪದವನ್ನ ಕ್ರಿಯಾಪದ ಅಂದ್ವಿ. ಕ್ರಿಯಾಪದವನ್ನ ನಾವೇನ್ ಮಾಡಿದ್ವಿ, ಮತ್ತೆ ಮೂಲ ಮತ್ತೆ ಸ್ಥಿತ ಅಥವಾ ನಾವು ಪ್ರತ್ಯಯ ಅಂತ ಹೇಳಿದ್ವಿ. ಮತ್ತೆ ಬಂದಾಗ ನಾವೇನ್ ಮಾಡಿದ್ವಿ ಅಂದ್ರೆ ಕ್ರಿಯಾಪದವನ್ನ ಸಕರ್ಮಕ ಮತ್ತು ಅಕರ್ಮಕ ಅಂತ ಹೇಳಿದ್ವಿ ಅಲ್ವಾ ಮಕ್ಕಳೇ? ಬನ್ನಿ ಇದನ್ನ ಉದಾಹರಣೆಯೊಂದಿಗೆ ನೋಡೋಣ. ನಮ್ಗೆ ಸಕರ್ಮಕ ಧಾತು ಅಂದ್ರೇನು, ಸಕರ್ಮಕ ಕ್ರಿಯಾಪದ ಅಂದ್ರೇನು, ಅಕರ್ಮಕ ಕ್ರಿಯಾಪದ ಅಂದ್ರೇನು ಅಂತ ಇನ್ನೊಂದ್ಸತಿ ನೋಡೋಣ. ಇಲ್ಲಿ ನೋಡಿ, ಸಕರ್ಮಕ ಕ್ರಿಯಾಪದಗಳು: ರಾಮನು ಹಣ್ಣನ್ನು ತಿನ್ನುತ್ತಾನೆ, ಶ್ರೀರಾಮನು ರಾವಣೇಶ್ವರನನ್ನು ಕೊಂದನು. ಹೌದಾ? ಕೊಂದನು, ಅವನೇನ್ ಮಾಡ್ದ? ರಾಮ ಅನ್ನೋದು ಕರ್ತೃ, ರಾವಣೇಶ್ವರ ಅನ್ನೋದು ಕರ್ಮ, ಕೊಂದನು ಅನ್ನೋದು ಕ್ರಿಯಾಪದ. ಅಲ್ಲಿ ರಾಮನು ಹಣ್ಣನ್ನು ತಿನ್ನುತ್ತಾನೆ, ರಾಮ ಅನ್ನೋದು ಕರ್ತೃ, ಹಣ್ಣು ಅನ್ನೋದು ಕರ್ಮ, ತಿನ್ನುತ್ತಾನೆ ಅನ್ನೋದು ಕ್ರಿಯಾಪದ. ಇದೆಲ್ಲ ಏನು? ಸಕರ್ಮಕ ಕ್ರಿಯಾಪದಗಳಿವೆರಡು. ಹಾಗಿದ್ರೆ ರಾಮನು ಓಡಿದನು ಅಂತ ಬರ್ದೆ, ಓಡೋದು. ಹೌದಾ? ಇಲ್ಲಿ ಕರ್ಮ ಮಿಸ್ಸಿಂಗ್ ಅಲ್ವಾ? ಕರ್ಮ ಇಲ್ಲ, ಅದಕ್ಕೆ ಇದನ್ನ ಅಕರ್ಮಕ ಅಂತ ಹೇಳಿದೆ. ತಂದೆಯವರು ಬಂದರು, ಎಲ್ಲಿಗೆ ಅನ್ನೋದು ನಾವು ಆನ್ಸರ್ ಆಮೇಲೆ ಕೊಡ್ಬೋದಲ್ವಾ? ಅದಕ್ಕೆ ತಂದೆಯವರು ಬಂದರು, ರಾಮನು ಓಡಿದನು, ಇವೆರಡು ಅಕರ್ಮಕ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಹೌದಾ ಮಕ್ಕಳೇ? ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಏನಿದೆಯಪ್ಪ ಅಂತ ಹೇಳಿದ್ರೆ, ಕ್ರಿಯಾಪದಗಳನ್ನ ನೋಡ್ಬೇಕಾದ್ರೆ ನಾವೇನಂತ ಹೇಳ್ತೀವಿ, ಕ್ರಿಯಾಪದಗಳು ಯಾವ ರೂಪದಲ್ಲಿ ಇದೆ ಅಂತ ಹೇಳಿ, ನಾವು ಕ್ರಿಯಾಪದ ಯಾವ ರೂಪದಲ್ಲಿದೆ ಅಂತ ಹೇಳಿ ಅದನ್ನ ನಾವೇನ್ ಮಾಡ್ತೀವಿ, 2 ವಿಭಾಗ ಮತ್ತೆ ಮಾಡ್ತೀವಿ. ಯಾವ್ದ್ಯಾವ್ದಪ್ಪ ಅಂದ್ರೆ ಕಾಲಾರ್ಥ ಮತ್ತು ಅರ್ಥರೂಪ ಅಂತ ಹೇಳ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಕಾಲಕ್ಕೆ ತಕ್ಕಂತೆ, ಕಾಲ ಅಂತ ಹೇಳಿದ್ರೆ ಯಾವುದು? ಮಳೆಗಾಲ ಬೇಸಿಗೆಗಾಲನಾ? ಅಲ್ಲ. ಇಲ್ಲಿ ಏನಂದ್ರೆ ನಾವು ಭೂತ ಭವಿಷ್ಯ ವರ್ತಮಾನ ಅಂತ ಹೇಳ್ತೀವಿ, ಅಥವಾ ವರ್ತಮಾನ ಭೂತ ಭವಿಷ್ಯ ಅಂತ ಹೇಳಿದ್ರು ಓಕೆ. ಕಾಲಕ್ಕೆ ತಕ್ಕಂತೆ ನಾವೇನ್ ಮಾಡ್ತೀವಿ, ಕ್ರಿಯಾಪದಗಳನ್ನ ಚೇಂಜ್ ಮಾಡ್ತೀವಿ ಅಲ್ವಾ? ಈಗ ಭೂತಕಾಲದಲ್ಲಿ ಅಂದ್ರೆ ತಿಂದನು ಅಂತ ಹೇಳ್ತೀವಿ, ಮುಂದೆ ತಿನ್ನುತ್ತಾನೆ, ತಿನ್ನುವನು ಅಲ್ವಾ? ತಿನ್ನುವನು, ತಿನ್ನುತ್ತಾನೆ, ಈ ತರ ಹೇಳ್ತೀವಲ್ವಾ? ಓಡಿದನು, ಓಡುತ್ತಾನೆ, ಓಡಿದನು ಅಂತ ಹಿಂಗೆಲ್ಲ ಹೇಳ್ತೀವಿ. ಹಾಗೇನೆ ಅರ್ಥರೂಪ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಷೇಧಾರ್ಥಕ, ಸಂಭವನಾರ್ಥಕ ಮತ್ತು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಶ್ನಾರ್ಥಕವಾಗಿ ಅದನ್ನ ನಾವು ವಿಂಗಡಣೆಯನ್ನ ಮಾಡ್ತೀವಿ. ಯಾವಾಗ ವಿಂಗಡಣೆಯನ್ನ ಮಾಡ್ತೀವಿ ಗೊತ್ತಾ ಮಕ್ಕಳೇ? ಯಾವಾಗ ನಮ್ಗೆ ಕ್ರಿಯಾಪದ ಬಂದಾಗ, ಕ್ರಿಯಾಪದ ಎಲ್ಲಿದೆ ಅಂತ ಗೊತ್ತಾಗುತ್ತಲ್ವಾ, ಅದು ಯಾವುದು ಅಂತ ಹೇಳಿದಾಗ. ಮತ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಒಂದನ್ನ ಕೊಟ್ಟು ಇನ್ನೊಂದು ಕ್ರಿಯಾರೂಪಕ್ಕೆ ಅಂದ್ರೆ ನೀವು ಕಾಲ ಪಲ್ಲಟ ಮಾಡೋದು ಕೂಡ ಕ್ವಶನ್ ಅನ್ನ ಕೇಳಬಹುದು ಅವರು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಾಗುತ್ತೆ ಗೊತ್ತಾ ಮಕ್ಕಳೇ,
ನಾವು ಕ್ರಿಯಾಪದವನ್ನ ಹೇಳ್ಬೇಕಾದ್ರೆ ಇದಕ್ಕೆ ಕಾಲರೂಪ ಮತ್ತು ಕಾಲಾರ್ಥಕ ಕ್ರಿಯಾಪದಗಳನ್ನ ಮೊದಲಿಗೆ ನೋಡೋಣ. ಕಾಲರೂಪ ಅಥವಾ ಕಾಲಾರ್ಥಕ ಕ್ರಿಯಾಪದಗಳು. ಏನಪ್ಪ ಈ ಕಾಲಾರ್ಥಕ ಕ್ರಿಯಾಪದಗಳು ಅಂತ ಹೇಳಿದ್ರೆ ಕ್ರಿಯೆಯ ಬಗ್ಗೆ ಹೇಳುವಂಥದ್ದು. ಹೌದಾ? ಆಮೇಲೇನು, ಕ್ರಿಯೆಯು ನಡೆದ ಕಾಲದ ಬಗ್ಗೆ ಹೇಳ್ಬೇಕು. ಕ್ರಿಯೆ ಹೇಳುತ್ತೆ, ಕ್ರಿಯೆ ನಡೆದ ಬಗ್ಗೆ ಕಾಲ ಅಂದ್ರೆ ಯಾವಾಗ ನಡೆದಿದೆ, ಹಿಂದೆ ನಡೆದೋಗಿದ್ಯೋ, ಮುಂದೆ ನಡೆಯುತ್ತೋ, ಅಂದ್ರೆ ಈಗ ನಡೀತಾ ಇದೆಯೋ, ಇದನ್ನ ಹೇಳ್ಬೇಕು. ಆಮೇಲೆ ಕ್ರಿಯೆಯ ಬಗ್ಗೆ ನಾವು ಹೇಳ್ಬೇಕಾದ್ರೆ ಅದಕ್ಕೆ ಸಂಬಂಧಿಸಿದಂತೆ ಲಿಂಗ, ವಚನ ಮತ್ತು ಸರ್ವನಾಮಗಳ ಬಗ್ಗೆ ಕೂಡ ಹೇಳ್ಬೇಕು. ಹೌದಾ? ಈಗ ನೋಡಿ, ಈಗ ಹುಡುಗಿ ಕೆಲಸ ಮಾಡುತ್ತಿದ್ದಾಳೆ, ಹುಡುಗ ಕೆಲಸ ಮಾಡುತ್ತಿದ್ದಾನೆ, ಅವರು ಕೆಲಸ ಮಾಡಿದರು. ಹೌದಾ? ಇಲ್ಲೇನಾಯ್ತು, ನಾವು ಲಿಂಗವನ್ನ ನೋಡಿದ್ವಿ, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ಬಹುವಚನವನ್ನ ನೋಡಿದ್ವಿ. ವಚನ ಕೂಡ ನೋಡ್ಬೇಕು, ಆಮೇಲೆ ಸರ್ವನಾಮವನ್ನ ಕೂಡ ನೋಡ್ಬೇಕು. ಹೆಂಗೆ ಮ್ಯಾಮ್ ನೋಡೋದು ಅಂತ ಹೇಳಿದ್ರೆ ಈಗ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಫಸ್ಟ್ ಏನ್ ಮಾಡ್ಬೇಕು, ಕ್ರಿಯಾಪದವನ್ನ ತಗೋಬೇಕು. ಹೌದಾ? ಕ್ರಿಯಾಪದ ಏನಿದೆ, ಮಾಡಿದನು ಅಂತ ಇತ್ತು ಅಂತ ತಿಳ್ಕೊಳ್ಳಿ. ದನು ಅನ್ನೋದೇನು, ನು ಅನ್ನೋದೇನು, ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ, ಪುರುಷ ಅಲ್ವಾ? ಕರೆಕ್ಟಾ? ಓಕೆ. ಆಮೇಲೆ ಏನ್ ಮಾಡ್ತೀವಿ, ಅದನ್ನ ಯಾವ ಕಾಲದಲ್ಲಿದೆ ಅಂತ ನೋಡ್ತೀವಿ. ಬನ್ನಿ ಮಕ್ಕಳೇ, ಒಂದೊಂದಾಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ವಿಸ್ತಾರವಾಗಿ. ಬನ್ನಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಧಾತು ಮತ್ತು ಕ್ರಿಯಾ ಪ್ರಕೃತಿ ಜೊತೆಗೆ ಕಾಲಸೂಚಕ ಪ್ರತ್ಯಯ, ಕಾಲಸೂಚಕ ಪ್ರತ್ಯಯ, ಕಾಲವನ್ನ ಸೂಚಿಸುವಂತ ಪ್ರತ್ಯಯ ಸೇರಿರುತ್ತೆ, ಅದಕ್ಕೆ ಅಖ್ಯಾತ ಪ್ರತ್ಯಯ ಸೇರುತ್ತೆ, ಆವಾಗ ಕ್ರಿಯಾಪದ ಆಗುತ್ತೆ. ಹೆಂಗೆ ಮ್ಯಾಮ್, ಹೆಂಗೆ ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಬರ್ಬೋದು. ಹೇಗಾಗ್ತಾ ಇದೆ, ಹೆಂಗಾಗ್ತಾ ಇದೆ ಅಂತ ಹೇಳಿ. ಅವಾಗ ನಿಮ್ಗೆ ನೋಡಿ, ಫಸ್ಟ್ ನೀವೇನ್ ಮಾಡ್ತೀವಿ, ಕ್ರಿಯಾ ಪ್ರಕೃತಿ ಅಂದ್ರೆ ಮಾಡು ಅಥವಾ ತಿನ್ನು ಅಂತ ತಗೊಳ್ಳಿ. ಓಕೆ. ಅದಕ್ಕೆ ಕಾಲಸೂಚಕ ಪ್ರತ್ಯಯ ಅಂದ್ರೆ ನೀವು ಏನ್ ಮಾಡ್ಬೇಕು, ಯಾವ ಒಂದು ಕಾಲದಲ್ಲಿ, ವರ್ತಮಾನ ಕಾಲನೋ, ಭೂತಕಾಲನೋ, ಭವಿಷ್ಯತ್ ಕಾಲನೋ ಅಂತ ಹೇಳಿ ಸೂಚಿಸ್ಬೇಕು. ಆಮೇಲೆ ಅಖ್ಯಾತ ಪ್ರತ್ಯಯ ದನು, ದಳು, ದರು ಅದೆಲ್ಲ ಸೇರುತ್ತೆ. ಆಮೇಲೆ ಕ್ರಿಯಾಪದ ಆಗುತ್ತೆ. ಹೇಗಾಗುತ್ತೆ ಬನ್ನಿ ನೋಡೋಣ. ಇಲ್ಲಿ ನಿಮ್ಗೆ ನಾನು ಉದಾಹರಣೆಯೊಂದಿಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಮಕ್ಕಳೇ, ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯಗಳು ಹೆಂಗ್ ಬರುತ್ತೆ ಅಂತ ಹೇಳಿ ಇಲ್ಲಿ ನೋಡೋಣ. ಇಲ್ಲಿ ಕಾಲಸೂಚಕ ಪ್ರತ್ಯಯ ಏನಾಗುತ್ತೆ, ಕ್ರಿಯೆಯು ನಡೆದ ಕಾಲವನ್ನು ತಿಳಿಸುವ ಪ್ರತ್ಯಯಗಳಿಗೆ ಕಾಲಸೂಚಕ ಪ್ರತ್ಯಯಗಳಂತೀವಿ. ಅಂದ್ರೆ ಯಾವ ಟೈಮಲ್ಲಿ, ಯಾವ ಒಂದು ಸಂದರ್ಭದಲ್ಲಿ ನಡೆದಿದೆ ಕ್ರಿಯೆ ಅನ್ನೋದನ್ನ ಹೇಳುವಂಥದ್ದೇ ಕಾಲಸೂಚಕ ಪ್ರತ್ಯಯ. ಈಗ ವರ್ತಮಾನ ಇದ್ರೆ ಉತ್ತ ಇರುತ್ತೆ, ಭೂತ ಇದ್ರೆ ದಕಾರ ಇರುತ್ತೆ, ಭವಿಷ್ಯತ್ ಇದ್ರೆ ಉವ ಅಥವಾ ವ ಅಂತ ಇರುತ್ತೆ. ಉತ್ತಾನೆ, ತಾನೆ, ತಾಳೆ ಅಂತ ಹೇಳಿ ನೋಡಿರ್ತೀರ ನೀವು. ವರ್ತಮಾನ ಇದ್ರೆ ಉತ್ತ, ಭೂತ ಇದ್ರೆ ದಕಾರಗಳು, ಮತ್ತೆ ಭವಿಷ್ಯ ಇದ್ರೆ ವ ಅಥವಾ ಉವ ಅಂತ ಇರುತ್ತೆ. ಮತ್ತೆ ಅಖ್ಯಾತ ಪ್ರತ್ಯಯಗಳು ಸೇರುತ್ತೆ ಅಂತ ಹೇಳ್ತಾರೆ. ಧಾತುಗಳ ಮೇಲೆ ಸೇರಿ ಕ್ರಿಯಾಪದಗಳನ್ನು ರೂಪಿಸುವಂತಹ ಪ್ರತ್ಯಯಗಳಿಗೆ ನಾವು ಅಖ್ಯಾತ ಪ್ರತ್ಯಯಗಳು ಅಂತ ಹೇಳ್ತೀವಿ. ಹೌದಾ? ಈಗ ಕಾಲರೂಪ ಕ್ರಿಯಾಪದದಲ್ಲಿ ಕಾಲಸೂಚಕ ಪ್ರತ್ಯಯದ ನಂತರ ಸೇರ್ತವೆ ಅಂತ ಹೇಳಿದ್ವಿ. ಹೇಗಪ್ಪ ಸೇರ್ತವೆ ಇವು? ಬನ್ನಿ ನೋಡೋಣ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ನೋಡಿದ ತಕ್ಷಣ ನಿಮ್ಗೆ ವರ್ತಮಾನ ಕಾಲದಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ಗೆ ಯಾವಾಗ್ಲೂ ನಾವು ಫಸ್ಟ್ ಸರ್ವನಾಮ ಅಂದ್ರೆ ಉತ್ತಮ ಪುರುಷನೋ, ಮಧ್ಯಮ ಪುರುಷನೋ ಅಥವಾ ಪ್ರಥಮ ಪುರುಷನೋ ನೋಡ್ಲೇಬೇಕು. ಹೌದಾ? ಹಾಗಿದ್ರೆ ನಾನು ಉತ್ತಮ ಪುರುಷದಿಂದ ಹೇಳ್ತಾ ಹೋಗ್ತೀನಿ. ಉತ್ತಮ ಪುರುಷ ಏಕವಚನ, ಮಾಡು ಪ್ಲಸ್ ಉತ್ತ ಪ್ಲಸ್ ಏನೇ, ಮಾಡುತ್ತೇನೆ. ಓಕೆ. ಮಾಡು ಅನ್ನೋದು ಏನಂತ ಆಯ್ತು ನಮ್ಗೆ, ಕ್ರಿಯಾ ಧಾತು. ಕರೆಕ್ಟು. ಉತ್ತ ಅನ್ನೋದು ಅಖ್ಯಾತ ಪ್ರತ್ಯಯ, ಏನೇ ಅನ್ನೋದು ನಾವೇನ್ ಮಾಡ್ಬೇಕು, ನಾವಿಲ್ಲಿ ಕಾಲಸೂಚಕ. ಇಲ್ಲಿ ಅವಾಗ ಮಾಡುತ್ತೇನೆ ಆಯ್ತು. ಬಹುವಚನದಲ್ಲಿ ಮಾಡು ಪ್ಲಸ್ ಉತ್ತ ಪ್ಲಸ್ ಏವೆ, ಮಾಡುತ್ತೇವೆ. ತೇವೆ ಅಂತಂದ್ರೆ ನಾವು ಜಾಸ್ತಿ ಜನ ಇದೀವಲ್ಲ, ಮಾಡುತ್ತೇವೆ. ಮಧ್ಯಮ ಪುರುಷದಲ್ಲಿ ಮಾಡು ಉತ್ತ ಇಯ, ಮಾಡುತ್ತೀಯ. ಓಕೆನಾ? ಈಗ ಮಾಡು ಪ್ಲಸ್ ಉತ್ತ ಪ್ಲಸ್ ಇರಿ, ಮಾಡುತ್ತೀರಿ. ಸರಿನಾ? ಈಗ ಮಾಡು ಪ್ಲಸ್ ಉತ್ತ ಪ್ಲಸ್ ಆನೆ, ಮಾಡುತ್ತಾನೆ. ಅದೇ ಹುಡುಗಿ ಇದ್ರೆ ಮಾಡುತ್ತಾಳೆ. ಈ ಆಳೆ, ಆನೆ ಇದೆಲ್ಲ ಅಖ್ಯಾತ ಪ್ರತ್ಯಯಗಳು. ಇರಿ, ಇಯ, ಎವೆ, ಏನೆ. ಈ ಉತ್ತ ಅನ್ನೋದು ನಮ್ಗೆ ಕಾಲಸೂಚಕ. ಕಾಲಸೂಚಕ ಇದು ನಮ್ಮ ಕ್ರಿಯಾಧಾತು. ಕ್ರಿಯಾಧಾತು.
ಕ್ರಿಯಾಧಾತು, ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯ. ನೋಡಿ ಎಲ್ಲಾದ್ರಲ್ಲೂ ಹಾಗೆ ಇದೆ. ನೋಡಿ ಮೇಡಮ್ ಯಾವ್ದಕ್ಕೆ ಯಾವ್ದು ಹಾಕ್ಬೇಕು ಅಂತ ಹೇಳಿ ಕನ್ಫ್ಯೂಷನ್ ಇದೆಯಾ? ಬನ್ನಿ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ನಿಮಗೆ ಯಾವಾಗ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರಿಯಾಪದ ಇದ್ದಾಗ ಕ್ರಿಯಾಪದದ ಮೂಲ ರೂಪ ನಿಮ್ಗೆ ಗೊತ್ತಿರಬೇಕು. ತಿನ್ನುತ್ತಾನೆ ಅಂದ್ರೆ ತಿನ್ನು ಅನ್ನೋದು ಗೊತ್ತಿರುತ್ತಲ್ವಾ? ಆ ಒಂದು ಮೂಲ ರೂಪವನ್ನ ಫಸ್ಟ್ ತಗೋಬೇಕು. ಯಾವ ಕಾಲ ಅಂತ ಹೇಳಿ ನೀವು ಏನ್ ಮಾಡ್ಬೇಕು ಫಸ್ಟ್ ಗಮನಿಸ್ಬೇಕು. ಅವಾಗ ನಮ್ಮ ಫಸ್ಟ್ ನಿಯಮ ಏನು? ವರ್ತಮಾನ ಇದ್ರೆ ಉತ್ತ ಹಾಕ್ತೀವಿ, ಹೌದಾ? ಮಾಡುತ್ತಾ ಏನೇ ಯಾಕೆ ಹಾಕ್ಬೇಕು? ಆಳೆ ಇಲ್ಲ, ಅಲ್ಲಿ ಪ್ರಥಮ ಪುರುಷ ಬಂದಾಗ ಏನೇ ಬರುತ್ತೆ. ಅದೇ ಳೆ ಇದ್ದಾಗ ಏನ್ ಬರುತ್ತೆ? ಆನೆ ಆಳೆ ಬರುತ್ತೆ. ಅಂದ್ರೆ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಇದ್ದಾಗ ಅಂತ ಗೊತ್ತಾಗುತ್ತೆ. ಅದೇ ನಪುಂಸಕಲಿಂಗ ಇದ್ದಾಗ ಅದೇ ಅಂತ ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಇದಿಷ್ಟು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿದ್ದೀನಿ, ನೀವು ಅದನ್ನ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬಹುದು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ನಾವು ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಭೂತಕಾಲ. ಕಾಲದಲ್ಲಿ ದಕಾರ ಬರಬೇಕು. ಭೂತಕಾಲದಲ್ಲಿ ಯಾವಾಗ್ಲೂ ದಕಾರಗಳು ಬರಬೇಕು. ಇಲ್ಲಿ ಸೇಮ್ ಧನು ಏನು ದ ಎಲ್ಲ ಸೇಮ್ ಆಗಿರುತ್ತೆ. ಇರಿ, ಧನು, ಅಳು ಇವೆಲ್ಲ ಸೇಮ್ ಆಗಿರುತ್ತೆ. ಇಲ್ಲಿ ಓನ್ಲಿ ಚೇಂಜ್ ಏನು ಅಂತ ಹೇಳಿದ್ರೆ ದಕಾರಗಳು. ಯಾಕಂದ್ರೆ ಇದು ಭೂತಕಾಲ ಇರೋದ್ರಿಂದ ದಕಾರ ಬರುತ್ತೆ. ಸರಿ ಮಕ್ಕಳೇ, ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ, ನೀವು ಉಪಯೋಗಿಸ್ಕೋಬಹುದು ಮಕ್ಕಳೇ. ಬನ್ನಿ ಮಕ್ಕಳೇ, ಮುಂದಿನ ಭಾಗವಾದಂತ ನಾವು ಈಗ ಭವಿಷ್ಯತ್ ಕಾಲವನ್ನ ನೋಡೋಣ. ಈ ಭವಿಷ್ಯತ್ ಕಾಲದಲ್ಲಿ ಒಂದೇ ಒಂದು ಚೇಂಜಸ್, ವಕಾರ. ಇಲ್ಲಿ ವ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ವ ಬರುತ್ತೆ. ಸರಿನಾ? ಈಗ ವ ಬರುತ್ತೆ. ಇಲ್ಲಿ ಒಂದೇ ಒಂದು ಚೇಂಜಸ್ ವ, ಬಾಕಿದೆಲ್ಲ ಸೇಮ್. ಸರಿನಾ ಮಕ್ಕಳೇ? ಹಾಗಿದ್ರೆ ಈಗ ನಾವೇನ್ ಮಾಡಿದ್ವಿ ಅಂದ್ರೆ ವರ್ತಮಾನ ಕಾಲ, ಭೂತಕಾಲ ಮತ್ತೆ ಭವಿಷ್ಯತ್ ಕಾಲವನ್ನ ನೋಡಿದ್ವಿ. ವರ್ತಮಾನ ಕಾಲದಲ್ಲಿ ಉತ್ತ ಬರುತ್ತೆ, ಭೂತಕಾಲದಲ್ಲಿ ದ ಬರುತ್ತೆ, ಅದೇ ಭವಿಷ್ಯತ್ ಕಾಲದಲ್ಲಿ ನಾವು ವ ಬರುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಈ ಒಂದು ಕಾಲಾರ್ಥಕವಾದದ್ದು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಬನ್ನಿ ನಾವು ಅರ್ಥ ರೂಪದಲ್ಲಿರೋದನ್ನ ನೋಡೋಣ. ಈಗ ಏನಾಗುತ್ತೆ ಗೊತ್ತಾ? ಅರ್ಥಾರ್ಥಕದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಅರ್ಥ ಅಂದ್ರೆ ಲಾಸ್ಟ್ ಅಲ್ಲಿ ಆಗಲಿ, ಮಾಡಲಿ ಅಂತ ಹೇಳಿ ಆಶೀರ್ವಾದ, ಆರೈಕೆ, ಆಜ್ಞೆ, ಕೋರಿಕೆ, ಶಾಪ, ಆಶೀರ್ವಾದ ಈ ತರ ಇದ್ರೆ ಇದನ್ನ ವಿದ್ಯಾರ್ಥಕ ರೂಪ ಅಂತ ಹೇಳ್ತೀವಿ. ನಿಮ್ಮ ಅಸರ್ಟಿವ್ ಸೆಂಟೆನ್ಸ್ ಅಂತ ಕೇಳಿದಿರಲ್ಲ ನಿಮ್ಮ ಇಂಗ್ಲಿಷ್ ಅಲ್ಲಿ, ಹಾಗೆ ನೀವು ಏನಾದ್ರೂ ಆಜ್ಞೆ ಕೊಡ್ಬೇಕಂದ್ರೆ, ಹಾರೈಕೆ ಮಾಡ್ಬೇಕಂದ್ರೆ, ಆಶೀರ್ವಾದ ಮಾಡ್ಬೇಕಂದ್ರೆ, ಶಾಪ ಕೊಡ್ಬೇಕಂದ್ರೆ ಇವೆಲ್ಲ ಏನು ಅಂತ ಹೇಳಿದ್ರೆ ಈ ವಿದ್ಯಾರ್ಥಕ. ಕೋರಿಕೆ ಕೂಡ, ಕೋರಿಕೆ ಪ್ಲೀಸ್ ಮಾಡಿ, ದಯವಿಟ್ಟು ಅಂತ ಹೇಳ್ತೀವಲ್ಲ, ಅದು ಕೂಡ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಕ ರೂಪ ಅಂತ ಹೇಳ್ತೀವಿ. ಇದನ್ನ ಹೇಗ್ ಕಂಡು ಹಿಡಿತೀರಿ ಅಂದ್ರೆ, ಲಾಸ್ಟ್ ಅಲ್ಲಿ ಮಾಡಲಿ, ತಿನ್ನಲಿ, ಹೋಗಲಿ, ಮಾಡೋಣ ಈ ತರ ಬರುತ್ತಲ್ಲ, ಅವಾಗ ಇದು ವಿದ್ಯಾರ್ಥಕ ರೂಪ ಇರುತ್ತೆ. ಇಲ್ಲಿ ನೋಡಿ, ಮಾಡಲಿ, ಮಾಡಿರಿ, ಮಾಡೋಣ, ಇಲ್ಲಿ ಮತ್ತೆ ಮಾಡಲಿ ಬಂದಿದೆ, ಮಾಡಲಿ ಬಂದಿದೆ. ಈ ತರ ಬಂದ್ರೆ ನಾವೇನ್ ಮಾಡ್ತೀವಿ? ವಿದ್ಯಾರ್ಥಕ ರೂಪ ಅಂತ ಹೇಳ್ತೀವಿ. ಅರ್ಥಾರ್ಥಕದಲ್ಲಿ ಮೊದಲನೇದು ವಿದ್ಯಾರ್ಥಕ ರೂಪ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಏನಿದೆಯಪ್ಪ ಅಂತ ಹೇಳಿದ್ರೆ, ನಾವು ಇಲ್ಲಿ ನಿಷೇಧಾರ್ಥಕ. ನೋಡಿ ಹೆಸರೇ ಹೇಳ್ತಾ ಇದೆ, ನಿಷೇಧ ಅಂದ್ರೆ ನೋ, ನೋ ಅಂತ ಹೇಳೋದನ್ನ ನಿಷೇಧ ಅಂತ. ಅಂದ್ರೆ ಮಾಡನು, ತಿನ್ನನು, ಬರನು, ಓದನು, ಅವನು ಮಾಡಲ್ಲ ಅಂತ ಹೇಳೋದನ್ನ, ನೋ ಅಂತ ಹೇಳೋದನ್ನ ನಾವಿಲ್ಲಿ ಧನು ಅಂತ ಬಳಸಿ, ಯಾವ್ದು ಅದು ಬಹುವಚನ ಇದ್ರೆ ಮಾಡರು, ತಿನ್ನರು ಅಂತ ಹೇಳಿ ಬಳಸ್ತೀವಿ. ಇಲ್ಲಿ ನೋ ಅನ್ನೋದನ್ನ, ನಿಷೇಧ ಅನ್ನೋದನ್ನ ಬಳಕೆಯಾಗುವ ಕ್ರಿಯಾಪದಗಳೇ ನಿಷೇಧಾರ್ಥಕ ಕ್ರಿಯಾಪದಗಳು. ಅಂದ್ರೆ ನೋ ಅಂತಂದ್ರೆ ಇಲ್ಲ ಅಂತ ಹೇಳೋದನ್ನ ಇಲ್ಲಿ ಹೇಳ್ತಾ ಇದೀವಿ. ನೀವು ಕೇಳ್ಬೋದು ನಂಗೆ ಕ್ವಶನ್, ಮ್ಯಾಮ್ ಮಾಡಲ್ಲ ಅಂತ ಹೇಳಿ ಬರುತ್ತಾ ಅಂತ ಹೇಳಿ. ಇಲ್ಲ, ಇಲ್ಲಿ ಏನಾಗುತ್ತೆ, ಅಲ್ಲ ಅನ್ನೋದನ್ನ ನಾವು ಬಳಸಲ್ಲ. ಹೆಚ್ಚು ನಾವು ಬಳಸೋದು ಯಾವಾಗ್ಲೂ ಇಲ್ಲಿ ವೇ, ಊ ಮತ್ತೆ ನೂ, ರು ಈ ತರ ಬಳಸ್ತೀವಿ. ಓಕೆ, ಮಾಡೆನು, ಮಾಡನು, ಓದನು, ತಿನ್ನನು, ತಿನ್ನಳು, ಓದಳು, ಮಾಡರು, ಓದರು ಈ ತರ ಬಳಸ್ತೀವಿ. ರು ಅನ್ನೋದು ನಿಷೇಧವನ್ನ ಸೂಚಿಸುವಂತ, ನೋ ಅಂತ ಸೂಚಿಸಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ನಿಷೇಧಾರ್ಥಕ ಕ್ರಿಯಾರೂಪಕಗಳು ಅಂತ ಹೇಳ್ತೀವಿ ಮಕ್ಕಳೇ. ಸರಿನಾ? ಬನ್ನಿ ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇನಿದೆಯಪ್ಪ ಅಂತ ಹೇಳಿದ್ರೆ ಸಂಭವನಾರ್ಥಕ. ಸಂಭವನಾರ್ಥಕ ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಡೋದು ಅಂತ ಕೇಳಿದಿರಾ? ಆಗ್ಲೂಬಹುದು, ಬಿಡ್ಲೂಬಹುದು, ಮಾಡ್ಲೂಬಹುದು, ಮಾಡದೇ ಇರ್ಲೂಬಹುದು.
ಓಕೆನಾ? ಆ ತರ ಹೇಳೋದನ್ನ ನಾವೇನಂತ ಹೇಳ್ತೀವಿ? ಸಂಭವನೆ, ಸಂಭವನಾರ್ಥಕ ಅಂತ. ಮಾಡಿಯಾನು, ಅವ್ನ್ ಮಾಡ್ತಾನ, ಮಾಡಿಯಾನು. ತಿಂತಾನ, ತಿನ್ನ, ತಿನ್ನ ಏನ್ ಮಾಡ್ತಾನೆ? ಯಾನು ಅಲ್ಲಿ ಬರ್ಬೇಕು. ಅವಾಗ ಇಲ್ಲಿ ಮಾಡಿ ಯಾರು, ಮಾಡಿ ಯಾಳು ಅಂತ ಹೇಳಿ ಬಂದಾಗ ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸಂಭವನಾರ್ಥಕ ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಈಗ ಏನಾಯ್ತು ಅಂತ ಹೇಳಿದ್ರೆ ವಿದ್ಯಾರ್ಥಕ ಅಂತ ಹೇಳಿದ್ರೆ ಆರೈಕೆ, ಆಜ್ಞೆ ಇವನ್ನೆಲ್ಲ ಹೇಳ್ತೀವಿ. ನಿಷೇಧಾರ್ಥಕ ಅಂದ್ರೆ ನೋ ಅಂತ ಹೇಳ್ತೀವಿ. ಸಂಭವನಾರ್ಥಕ ಅಂತ ಹೇಳಿದ್ರೆ ಕ್ರಿಯೆ ಆಗ್ಲೂಬಹುದು ಬಿಡ್ಲೂಬಹುದು. ಸಂಭವನೆ ಅಂದ್ರೆ ಇಟ್ಸ್ ಅ ಪಾಸಿಬಿಲಿಟಿ ಅಂತ ಹೇಳ್ತೀವಲ್ಲ ಹಂಗೆ. ಇದು ಆಗ್ಲೂಬಹುದು ಮಾಡ್ಲೂಬಹುದು ಅಂತ ಹೇಳೋದಕ್ಕೆ ಸಂಭವನಾರ್ಥಕ ಅಂತ ಹೇಳ್ತೀವಿ ಮಕ್ಕಳೇ. ಹಾಗಿದ್ರೆ ಇಷ್ಟ ಅರ್ಥ ಆಯ್ತು ಅನ್ಕೋತೀನಿ ಮಕ್ಕಳೇ. ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಈಗ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಾವು ಈಗ ಏನೇನ್ ಕಲ್ತಿದೀವಲ್ವಾ ಅದನ್ನೆಲ್ಲ ಒಂದ್ಸತಿ ಟೆಸ್ಟ್ ಮಾಡ್ಕೊಳ್ಳೋಣ. ಸರಿಯಾಗಿ ಕಲ್ತಿದೀವೋ ಇಲ್ವೋ ಅಂತ ಹೇಳಿ PYQs ಅಲ್ಲಿ. ಓಕೆನಾ? ಸರಿನಾ? ಬನ್ನಿ ಮಕ್ಕಳೇ, ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಇಲ್ಲೇನಾಗುತ್ತೆ? ಮಾಡಲಿ ಅನ್ನೋದು ವಿದ್ಯಾರ್ಥಕ ಆದ್ರೆ ಮಾಡಿ ಯಾರು, ಬಂದಾರು, ತಿಂದಾರು ಅನ್ನೋದೇನಾಗುತ್ತೆ? ಸರಿಯಾದ ಉತ್ತರ ಮಕ್ಕಳೇ. ಇದು ನಿಮ್ಗೆ ಮಾರ್ಚ್ 2022ರಲ್ಲಿ ಬಂದಿತ್ತು. ಇದ್ರ ಆನ್ಸರು ಸಂಭವನಾರ್ಥಕ. ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಆಡಿದನು ಅನ್ನೋದು ಭವಿಷ್ಯತ್ ಕಾಲ ರೂಪ ಆದ್ರೆ ಇದೇನ್ ಮಾಡಿದ? ಈ ಪದದ ಭವಿಷ್ಯತ್ ಕಾಲ ರೂಪ ಏನಾಗುತ್ತೆ ಅಂತ. ಆಡಿದನು ಅನ್ನೋದೇನು? ದ ಅನ್ನೋದು, ದಕಾರ ಅನ್ನೋದೇನು? ಭೂತಕಾಲ. ಭವಿಷ್ಯತ್ ಕಾಲಕ್ಕೆ ಬರ್ಬೇಕಂದ್ರೇನು? ಸರಿಯಾದ ಉತ್ತರ ಮಕ್ಕಳೇ. ಇದು 2013 ಏಪ್ರಿಲ್ ಬಂದಿತ್ತು. ಏನ್ ಬರುತ್ತೆ ಮಕ್ಕಳೇ ಇದ್ರ ಆನ್ಸರು? ಸರಿಯಾದ ಉತ್ತರ ಆಡುವನು. ವಕಾರಗಳು ಬರುತ್ತೆ, ಯಾವಾಗ್ಲೂ ಗೊತ್ತಿದೆ ನಿಮ್ಗೆ. ಉತ್ತ ಬಂದ್ರೆ ಏನಾಗುತ್ತೆ? ವರ್ತಮಾನ ಕಾಲ. ದ ಬಂದ್ರೆ ಭೂತಕಾಲ. ಮತ್ತೆ ನಮ್ಗೆ ವ ಅಂತ ಬಂದ್ರೆ ಭವಿಷ್ಯತ್ ಕಾಲ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಮಾಡು, ಇದೇನಿದು? ಮಾಡು ಅನ್ನೋದು ಧಾತು. ಈ ಪದದ ನಿಷೇಧಾರ್ಥಕ ರೂಪ ನೋ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು? ಮಾಡನು ಅಂತ ಹೇಳ್ಬೇಕು ಅಲ್ವಾ? ಸರಿನಾ? ಬನ್ನಿ ಮಕ್ಕಳೇ ಮುಂದಿನ ಪ್ರಶ್ನೆಯನ್ನ ನೋಡೋಣ. ತಾಯಿ ಹಗ್ಗದ ಸುತ್ತನ್ನು ಬಿಡಿಸಿದಳು. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು? ತಾಯಿ ಹಗ್ಗ ಸುತ್ತನ್ನು ಬಿಡಿಸಿದಳು. ಯಾವ್ದು ಬರುತ್ತೆ? ಸರಿಯಾದ ಉತ್ತರ ಮಕ್ಕಳೇ. ಇಲ್ಲಿ ಏನಾಗತ್ತೆ? ಬಿಡಿಸಿದಳು. ಬಿಡಿಸೋದು ಅನ್ನೋದು ಇದೇನ್ ಗೊತ್ತಾ? ಕ್ರಿಯೆ. ಅದಕ್ಕೆ ಬಿಡಿಸಿದಳು. ಇದು 2014 ಮಾರ್ಚ್ ರಲ್ಲಿ ಈ ಕ್ವಶನ್ ಬಂದಿತ್ತು ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಕ್ರಿಯಾಪದದ ಮೂಲ ರೂಪ. ನಿಮ್ಗೆ ಗೊತ್ತು ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತೀವಲ್ವಾ? ಸರಿಯಾದ ಉತ್ತರ ಮಕ್ಕಳೇ ಧಾತು. ಇದು ಮಾರ್ಚ್ 2020ರಲ್ಲಿ ಈ ಕ್ವಶನ್ ನಿಮ್ಗೆ ಕೇಳಿದ್ರು. ನಿಮಗೆ ಗೊತ್ತಿದೆ ವ್ಯಾಕರಣಾಂಶದ ಕ್ವಶನ್ಗಳನ್ನ 1 ಮಾರ್ಕಿಗೆ ಮಾತ್ರನೇ ಕೇಳ್ತಾರೆ ಅಲ್ವಾ? ಸರಿಯಾದ ಉತ್ತರ ಮಕ್ಕಳೇ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಜಯವಾಗಲಿ. ನೋಡಿ, ಜಯವಾಗಲಿ, ಆಗಲಿ, ಮಾಡಲಿ ಅನ್ನೋದೇನು? ಸರಿಯಾದ ಉತ್ತರ ಮಕ್ಕಳೇ. ಇದು ವಿದ್ಯಾರ್ಥಕ ವಾಕ್ಯ ಆಗಿರುತ್ತೆ. ಬನ್ನಿ, ಇದು 2014 ಮಾರ್ಚ್ ರಲ್ಲಿ ಈ ಕ್ವಶನ್ ನಿಮ್ಗೆ ಬಂದಿತ್ತು. ಬನ್ನಿ ಮಕ್ಕಳೇ ಮುಂದಿನ ಒಂದು ಕ್ವಶನ್ ಅನ್ನ ನೋಡೋಣ. ಅಕರ್ಮಕ ಧಾತುವಿಗೆ ಉದಾಹರಣೆ. ಕರ್ಮಪದ ಇಲ್ಲದೆ ಇರುವಂತ ವಾಕ್ಯಕ್ಕೆ ಅಕರ್ಮಕ ಅಂತ ಹೇಳ್ತೀವಲ್ವಾ? ಹಾಗಿದ್ರೆ ಇದ್ರಲ್ಲಿ ಯಾವ್ದು ಬರ್ಬೋದು ನೋಡಿ? ಕೊಡು, ಬಿಡು, ತಿದ್ದು. ನೋಡೋಣ. ಸರಿಯಾದ ಉತ್ತರ ಮಕ್ಕಳೇ. ಇದಕ್ಕೆ ನಮ್ಗೆ ನೋಡೋಣ ಅನ್ನೋದು ಸರಿಯಾದ ಉತ್ತರ. ಇದು ನಿಮ್ಗೆ 2023ರಲ್ಲಿ ಬಂದಿತ್ತು. ಸರಿನಾ ಮಕ್ಕಳೇ? ಮಕ್ಕಳೇ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ ಬನ್ನಿ ಮಕ್ಕಳೇ. ನೋಡು ಧಾತುವಿನ ಸಂಭವನಾರ್ಥಕ ರೂಪ. ಇದು 1 ಮಾರ್ಕಿಗೆ ಮಾರ್ಚ್ 19ರಲ್ಲಿ ಬಂದಿತ್ತು. 20/1/9 ಅಲ್ಲಿ ಬಂದಿತ್ತು. ಇಲ್ಲೇನು? ನೋಡು ಅನ್ನೋದು ಧಾತು ಇದೆ. ಸಂಭವನಾರ್ಥಕ ಅನ್ನೋದೇನು? ಇದು ನೀವು ಯಾನು ಬರ್ಬೇಕಲ್ವಾ? ಹಾಗಿದ್ರೆ ಇದಕ್ಕೆ ಆನ್ಸರ್ ಏನಿರ್ಬೋದು ಮಕ್ಕಳೇ? ಅದಕ್ಕೆ ನಮ್ಮ ಆನ್ಸರು ನೋಡಿಯಾನು ಅನ್ನೋದು ಆನ್ಸರ್ ಅಲ್ವಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಏನೇನ್ ಮಾಡಿದ್ವಿ ಅಂತ ಹೇಳಿ ನೋಡೋಣ. ಇವತ್ತಿನ ತರಗತಿಯಲ್ಲಿ ನಾವು ಕ್ರಿಯಾಪದಗಳನ್ನ ನೋಡಿದ್ವಿ, ಸಕರ್ಮಕ ಅಕರ್ಮಕ ಕ್ರಿಯಾಪದಗಳನ್ನ ನೋಡಿದ್ವಿ, ಕಾಲಾರ್ಥ ಕ್ರಿಯಾಪದಗಳನ್ನ ನೋಡಿದ್ವಿ, ಮತ್ತೆ ಅರ್ಥಾರ್ಥ ಕ್ರಿಯಾಪದಗಳನ್ನ ನೋಡಿದ್ವಿ. ಹಾಗಿದ್ರೆ ಮಕ್ಕಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಹಾಕಿರುವಂತ ನೋಟ್ಸ್ ಅನ್ನ ಉಪಯೋಗಿಸ್ಕೊಳ್ಳಿ ಮಕ್ಕಳೇ ಅಂತ ಹೇಳ್ತಾ ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.